ಈಗ ಎಲ್ಲರೂ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಂತಾರೆ, ಇಂಟರ್ನೆಟ್ ಟೆಸ್ಟ್ ಮಾಡಿದ್ದಾರೆ. ಈಗ ಕರೆನ್ಸಿ ಆಗೋಗಿದ ತಕ್ಷಣ ಇನ್ಕಮಿಂಗ್ ಕಾಲ್ಸ್ ಬಂದು ಕರೆನ್ಸಿ ರೇಟ್ ಜಾಸ್ತಿ ಆಗಿದೆ, GST ಹಾಕಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ಸರ್ಕಾರಕ್ಕೆ ಸರ್, ಬಿಜೆಪಿ ಸರ್ಕಾರ ಎಲ್ಲ ಬೆಲೆಗಳು ಜಾಸ್ತಿ ಮಾಡಿದ್ದಾರೆ. ಅದ್ರ ವಿರೋಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಕಳೆದ ವಾರ ಅಷ್ಟೇ ಜೆಡಿಎಸ್ ಮತ್ತೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿತ್ತು, ಏರಿಕೆ ಜಾಸ್ತಿ ಮಾಡಿದೆ ಅಂತ. ಇದೇ ಜಾಗದಲ್ಲಿ ಕಳೆದ ವಾರ ಅಷ್ಟೇ ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಇಲ್ಲೇ ಹೋರಾಟ ಮಾಡಿದ್ರು ಸರ್. ಹೌದು, ಹಾಲಿನ ಮೇಲೆ 4 ರೂಪಾಯಿ ಮಾಡಿದ್ದಕ್ಕೋಸ್ಕರ ಅವರು ಜೆಡಿಎಸ್ ಬಿಜೆಪಿ ಮಾಡಿದ್ರು. ಅದು ತಪ್ಪು. ಯಾಕೆ ಅಂದರೆ ರೈತರು ಕಷ್ಟಪಟ್ಟು ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ 2 ರೂಪಾಯಿ ಅದು ಸೆಮಿ ಗೌರ್ಮೆಂಟ್ ಅರ್ಥ ಮಾಡ್ಕೊಳ್ಳಿ ತಮ್ಮ ಮಾಧ್ಯಮದವರು. ಅವರು ಬಳಕೆ ಏನು ಸ್ಟೋರೇಜ್ ಮಾಡೋಕ್ಕೆ, ಕೋಲ್ಡ್ ಸ್ಟೋರೇಜ್ ಮಾಡೋಕ್ಕೆ ಎಲ್ಲನೂ ಅವರು ಅರ್ಜಿ ಇದು ಕೊಟ್ಟಿರೋದು. ಅವರ ಸಮ್ಮತಿಯಂತೆ 2 ರೂಪಾಯಿ ರೈತರಿಗೆ, 2 ರೂಪಾಯಿ ಮಿಷನರಿ ಇದು ಮಾಡೋಕ್ಕೆ 4 ರೂಪಾಯಿ ಮಾಡಿದ್ದಕ್ಕೆ ಅವರು ಅಷ್ಟು ಮಾಡಿದ್ರು. ಈಗ ಗ್ಯಾಸ್ ಬೆಲೆ 50 ರೂಪಾಯಿ, ಆಮೇಲೆ ಡೀಸೆಲ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಆಮೇಲೆ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ಈಗ ಎಲ್ಲರೂ ಪೆಟ್ರೋಲು ಡೀಸೆಲ್ಲು ಗ್ಯಾಸು ಅಂತಾರೆ. ಅದು ಬಿಟ್ಟರೆ ಇಂಟರ್ನೆಟ್ ಎಷ್ಟಾಗಿದೆ ಸರ್, ಇಂಟರ್ನೆಟ್ ಟೆಸ್ಟ್ ಮಾಡಿದ್ದಾರೆ. ಈಗ ಮೊದಲಿಗೆ 100 ರೂಪಾಯಿ ಹಾಕಿದರೆ ಮಹಿಳೆಯರ ಮನೆಯಲ್ಲಿ ತಿಂಗಳು ಪೂರ್ತಿ ಡಿಶ್ ನೋಡ್ತಾ ಇದ್ರು, ಎಲ್ಲ ಮನೋರಂಜನೆ ಕಾರ್ಯಕ್ರಮಗಳು ನೋಡ್ತಾ ಇದ್ರು. ಈಗ 800 ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಈ ಸಲ ಬಂದಾಗಿಂದ 800 ರೂಪಾಯಿ ಮಾಡಿದ್ದಾರೆ. ಅದು ಗಂಡನಾಗ ತಗೊಬೇಕು. ಆಮೇಲೆ ಮೊಬೈಲಲ್ಲಿ ಆನ್ಲೈನಲ್ಲಿ ದುಡ್ಡು ಇಲ್ಲದೆ ಇದ್ರು ವರ್ಷಾನುಗಟ್ಟಲೆ ನಾವು ದುಡ್ಡು ಹಾಕ್ಸ್ತಾ ಇದ್ರು ಇನ್ಕಮಿಂಗ್ ಕಾಲ್ಸು. ಪಾಪ ಮಹಿಳೆಯರು ಕೆಲವರು ದುಡ್ಡು ಹಾಕ್ಸ್ಕೊಳ್ಳೋದಿಲ್ಲ. ವರ್ಷಾನುಗಟ್ಟಲೆ 2014 ವರ್ಷಾನುಗಟ್ಟಲೆ ಇನ್ಕಮಿಂಗ್ ಕಾಲ್ಸ್ ಬರ್ತಾನೆ ಇತ್ತು. ಇನ್ಕಮಿಂಗ್ ಕಾಲ್ಸ್ ಯಾವತ್ತೂ ನಿಲ್ತಾ ಇರಲಿಲ್ಲ. ಈಗ ಕರೆನ್ಸಿ ಆಗೋಗಿದ ತಕ್ಷಣ ಇನ್ಕಮಿಂಗ್ ಕಾಲ್ಸ್ ಬಂದು, ಇದು ತಪ್ಪು ತಾನೇ? ಇನ್ಕಮಿಂಗ್ ಕಾಲ್ಸ್ ಬರೋಲ್ಲ, ಕರೆನ್ಸಿ ರೇಟ್ ಜಾಸ್ತಿ ಆಗಿದೆ. ಆಮೇಲೆ GDP ಜಾಸ್ತಿ ಇದಾಗಿದೆ, ಕಡಿಮೆ ಆಗಿದೆ. GST ಹಾಕಿದ್ದಾರೆ, ಎಲ್ಲ ರೇಟುಗಳು ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಸರ್, ಕೇಂದ್ರ ಸರ್ಕಾರ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಅವರು ಮಾಡಿರುವ ಎಲ್ಲ ಬೆಲೆಗಳ ಜಾಸ್ತಿ ಮಾಡಿರೋ ವಿರುದ್ಧ ನಾವು ಮಾಡಿರೋದು. ಬಿಜೆಪಿ ಸರ್ಕಾರಕ್ಕೆ ಸರ್, ಬಿಜೆಪಿ ಸರ್ಕಾರ ಎಲ್ಲ ಬೆಲೆಗಳು ಜಾಸ್ತಿ ಮಾಡಿದ್ದಾರೆ. ಅದ್ರ ವಿರೋಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಕಳೆದ ವಾರ ಅಷ್ಟೇ ಜೆಡಿಎಸ್ ಮತ್ತೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿತ್ತು, ಏರಿಕೆ ಜಾಸ್ತಿ ಮಾಡಿದೆ ಅಂತ. ಇದೇ ಜಾಗದಲ್ಲಿ ಕಳೆದ ವಾರ ಅಷ್ಟೇ ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಇಲ್ಲೇ ಹೋರಾಟ ಮಾಡಿದ್ರು ಸರ್. ಹೌದು, ಹಾಲಿನ ಮೇಲೆ 4 ರೂಪಾಯಿ ಮಾಡಿದ್ದಕ್ಕೋಸ್ಕರ ಅವರು ಜೆಡಿಎಸ್ ಬಿಜೆಪಿ ಮಾಡಿದ್ರು. ಅದು ತಪ್ಪು. ಯಾಕೆ ಅಂದರೆ ರೈತರು ಕಷ್ಟಪಟ್ಟು ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ 2 ರೂಪಾಯಿ ಅದು ಸೆಮಿ ಗೌರ್ಮೆಂಟ್ ಅರ್ಥ ಮಾಡ್ಕೊಳ್ಳಿ ತಮ್ಮ ಮಾಧ್ಯಮದವರು. ಅವರು ಬಳಕೆ ಏನು ಸ್ಟೋರೇಜ್ ಮಾಡೋಕ್ಕೆ, ಕೋಲ್ಡ್ ಸ್ಟೋರೇಜ್ ಮಾಡೋಕ್ಕೆ ಎಲ್ಲನೂ ಅವರು ಅರ್ಜಿ ಇದು ಕೊಟ್ಟಿರೋದು. ಅವರ ಸಮ್ಮತಿಯಂತೆ 2 ರೂಪಾಯಿ ರೈತರಿಗೆ, 2 ರೂಪಾಯಿ ಮಿಷನರಿ ಇದು ಮಾಡೋಕ್ಕೆ 4 ರೂಪಾಯಿ ಮಾಡಿದ್ದಕ್ಕೆ ಅವರು ಅಷ್ಟು ಮಾಡಿದ್ರು. ಈಗ ಗ್ಯಾಸ್ ಬೆಲೆ 50 ರೂಪಾಯಿ, ಆಮೇಲೆ ಡೀಸೆಲ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಆಮೇಲೆ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ಈಗ ಎಲ್ಲರೂ ಪೆಟ್ರೋಲು ಡೀಸೆಲ್ಲು ಗ್ಯಾಸು ಅಂತಾರೆ. ಅದು ಬಿಟ್ಟರೆ ಇಂಟರ್ನೆಟ್ ಎಷ್ಟಾಗಿದೆ ಸರ್, ಇಂಟರ್ನೆಟ್ ಟೆಸ್ಟ್ ಮಾಡಿದ್ದಾರೆ. ಈಗ ಮೊದಲಿಗೆ 100 ರೂಪಾಯಿ ಹಾಕಿದರೆ ಮಹಿಳೆಯರ ಮನೆಯಲ್ಲಿ ತಿಂಗಳು ಪೂರ್ತಿ ಡಿಶ್ ನೋಡ್ತಾ ಇದ್ರು, ಎಲ್ಲ ಮನೋರಂಜನೆ ಕಾರ್ಯಕ್ರಮಗಳು ನೋಡ್ತಾ ಇದ್ರು. ಈಗ 800 ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಈ ಸಲ ಬಂದಾಗಿಂದ 800 ರೂಪಾಯಿ ಮಾಡಿದ್ದಾರೆ. ಅದು ಗಂಡನಾಗ ತಗೊಬೇಕು. ಆಮೇಲೆ ಮೊಬೈಲಲ್ಲಿ ಆನ್ಲೈನಲ್ಲಿ ದುಡ್ಡು ಇಲ್ಲದೆ ಇದ್ರು ವರ್ಷಾನುಗಟ್ಟಲೆ ನಾವು ದುಡ್ಡು ಹಾಕ್ಸ್ತಾ ಇದ್ರು ಇನ್ಕಮಿಂಗ್ ಕಾಲ್ಸು. ಪಾಪ ಮಹಿಳೆಯರು ಕೆಲವರು ದುಡ್ಡು ಹಾಕ್ಸ್ಕೊಳ್ಳೋದಿಲ್ಲ. ವರ್ಷಾನುಗಟ್ಟಲೆ 2014 ವರ್ಷಾನುಗಟ್ಟಲೆ ಇನ್ಕಮಿಂಗ್ ಕಾಲ್ಸ್ ಬರ್ತಾನೆ ಇತ್ತು. ಇನ್ಕಮಿಂಗ್ ಕಾಲ್ಸ್ ಯಾವತ್ತೂ ನಿಲ್ತಾ ಇರಲಿಲ್ಲ. ಈಗ ಕರೆನ್ಸಿ ಆಗೋಗಿದ ತಕ್ಷಣ ಇನ್ಕಮಿಂಗ್ ಕಾಲ್ಸ್ ಬಂದು, ಇದು ತಪ್ಪು ತಾನೇ? ಇನ್ಕಮಿಂಗ್ ಕಾಲ್ಸ್ ಬರೋಲ್ಲ, ಕರೆನ್ಸಿ ರೇಟ್ ಜಾಸ್ತಿ ಆಗಿದೆ. ಆಮೇಲೆ GDP ಜಾಸ್ತಿ ಇದಾಗಿದೆ, ಕಡಿಮೆ ಆಗಿದೆ. GST ಹಾಕಿದ್ದಾರೆ, ಎಲ್ಲ ರೇಟುಗಳು ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಸರ್, ಕೇಂದ್ರ ಸರ್ಕಾರ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಅವರು ಮಾಡಿರುವ ಎಲ್ಲ ಬೆಲೆಗಳ ಜಾಸ್ತಿ ಮಾಡಿರೋ ವಿರುದ್ಧ ನಾವು ಮಾಡಿರೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.